ಎಲ್ರಿಗೂ ನಮಸ್ಕಾರ ಕಣಣ್ಣ. ಈಗ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಹೈ ಹೀಲ್ಡಿಂಗ್ ಟಾಪಿಕ್ ಆಫ್ ಸೈನ್ಸ್ ಫ್ರಮ್ PSI 402. ನೀವು ಸೈನ್ಸಲ್ಲಿ ಓದಬೇಕಾದ್ರೆ ನೀವ್ಯಾರು ಆಲ್ಬರ್ಟ್ ಐನ್ಸ್ಟೀನು, ಸರ್ ಐಸಕ್ ನ್ಯೂಟನ್ನು, ಸರ್ ವಿಶ್ವೇಶ್ವರಯ್ಯ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇರ್ತಕ್ಕಂತಹ ತಿಳುವಳಿಕೆಗಳು ನಿಮಗೆ ಗೊತ್ತಿರಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈ ಜುಗಲ್ಬಂದಿಯಲ್ಲಿ ನನ್ನ ಜೊತೆಗಿದ್ದಾರೆ ಸುದರ್ಶನ್ ಸರ್ ಅಂಡ್ ಕರ್ನಾಟಕಕ್ಕೆ ಫೇಮಸ್ ಇವರು, ಅಂದ್ರೆ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಸೊ ಈಸ್ ಕಮಿಂಗ್ ವಿತ್ ಅಸ್ ಟು ಡೀಲ್ ವಿತ್ ಹೈ ಯೀಲ್ಡಿಂಗ್ ಟಾಪಿಕ್ ಆಫ್ ಎ ಸೈನ್ಸ್ ಅಂಡ್ ಹಿ ವಿಲ್ ಗಿವ್ ಹಿಸ್ ಇನ್ಸೈಟ್ಸ್ ಸೊ ರಿಗಾರ್ಡಿಂಗ್ ಸೈನ್ಸ್ ಟಾಪಿಕ್. ಸೊ ಹೀಗೆ ಸರ್ವರೊಳಗೊಂದು ಕಲಿತು ಸರ್ವಜ್ಞರಾಗಬೇಕಂತೇಳಿ ತಮ್ಮಲ್ಲಿ ಮನವಿ. ಈಗ PSI 402 ಸೈನ್ಸ್ ಟಾಪಿಕ್ಸ್ ಡಿಸ್ಕಷನ್. ಓಕೆ, ಯಾ ಫಸ್ಟ್ ಕ್ವೆಶ್ಚನ್, ಇಲ್ಲಿ ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ, ಅದು ಹಣವನ್ನು ಉಳಿಸುತ್ತದೆ. ದ ಟಾಪಿಕ್ ಇಸ್ ತುಕ್ಕು ಹಿಡಿಯುವುದನ್ನು, ದಟ್ ಇಸ್ ಕರೋಷನ್. ಸರ್, ನಾಟ್ ಓನ್ಲಿ PSI, ನೀವು CDS ಪೇಪರ್ ತೆಗೀರಿ, ಪೊಲೀಸ್ ಕಾನ್ಸ್ಟೇಬಲ್ ತೆಗೀರಿ, FDA ತೆಗೀರಿ, SDA ತೆಗೀರಿ, ಯಾವುದೇ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ ನಡೆಸೋ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಕರೋಷನ್ ಬೇಸಿಸ್ ಮೇಲೆ ಟಾಪಿಕ್ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಹೈ ಯೀಲ್ಡಿಂಗ್ ಟಾಪಿಕ್. ಬಟ್ ಒಂದು ಸ್ವಲ್ಪ ಟ್ರ್ಯಾಪ್ ಮಾಡೋದಕ್ಕೆ ಈ ಕ್ವೆಶ್ಚನ್ ಏನಾಗಿದೆ ಅಂತ ಹೇಳಿದ್ರೆ, ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಕರೋಷನ್ ಟಾಪಿಕ್ಸ್ ಈಗ ಸೋರ್ಸಸ್ ಓದಬೇಕಾದ್ರೂ ಅಷ್ಟೇ ಎಲ್ಲ ಕುತ್ಕೊಂಡು, ಯೂಶಲಿ ನಮ್ಮ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಏನಾಗಿದೆ ಅಂದ್ರೆ ಸಮಸ್ಯೆ, ಸೈನ್ಸ್ ಎಲ್ಲಿ ಓದೋದು, ಹೆಂಗ್ ಓದೋದು, ಅಥವಾ ಯಾರೋ ಏನೋ ಹೇಳ್ತಿರ್ತಾರೆ ಅದನ್ನೇ ಇದ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಹೋಗೋದು, ಇದು ಸಮಸ್ಯೆ ಇರುತ್ತೆ. ಕ್ವೆಶ್ಚನ್ ಪೇಪರ್ ಜೊತೆಗೆ NCERT. ಸರ್, ಯಾಕೆ NCERT? ಇಲ್ಲಿ ನೋಡಿ, ತುಕ್ಕು ಹಿಡಿಯುವುದನ್ನು ಸಂರಕ್ಷಣವನ್ನು ತಡೆಗಟ್ಟುವಿಕೆ ಅಂದ್ರೆ ಕರೋಷನ್ ಅನ್ನ ಇದು ಮಾಡೋದು. ಜಸ್ಟ್ ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಅಂದ್ರೆ ನಿಮಗೆ ನಿದ್ದೆ ಗಣ್ಣಲ್ಲಿ ಕೇಳಿದ್ರು ಕರೋಷನ್ ಪ್ರಿವೆನ್ಷನ್ ಟೆಕ್ನಿಕ್ಸ್ ಗೊತ್ತಿರಬೇಕು. ಹೈ ಯೀಲ್ಡಿಂಗ್ ಟಾಪಿಕ್ ಅದು. ಸೊ ದಟ್ ವುಡ್ ಬಿ ನೋಡಿ, ಜಿಂಕ್ ಇಸ್ ಯೂಸ್ ಟು ಪ್ರೊಟೆಕ್ಟ್ ದಿ ಐರನ್ ಫ್ರಮ್ ಕರೋಷನ್. ಬಿಕಾಸ್ ಯಾಕೆ ಜಿಂಕ್ ಕರೋಷನ್ ನ ಪ್ರಿವೆಂಟ್ ಮಾಡೋದಕ್ಕೆ NDA ಕೇಳಿದಾರೆ. ಎಗೈನ್ RRB JEE ಅಲ್ಲಿ ಎಗೈನ್ ಯಾವುದು ಕರೋಷನ್ ಆರ್ ರಸ್ಟಿಂಗ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ. ಓಕೆ, ಸೊ ಕರೋಷನ್ ಯಾವ ಟೈಪ್ ಆಫ್ ರಿಯಾಕ್ಷನ್? ಆಕ್ಸಿಡೇಷನ್ ರಿಯಾಕ್ಷನ್, ರಿಡಕ್ಷನ್ ರಿಯಾಕ್ಷನ್, ಫಿಸಿಕಲ್ ರಿಯಾಕ್ಷನ್. ಸೊ ಅಗೇನ್ ಅದು NCERT ಫಸ್ಟ್ ಚಾಪ್ಟರ್ ಅಲ್ಲಿ ಇದೆ. ಓಕೆ, ಆಕ್ಸಿಡೇಷನ್ ಅಂದ್ರೆ ಯಾವುದಾದ್ರೂ ಒಂದು ಕಬ್ಬಿಣಕ್ಕೆ ಮಾಯಿಶ್ಚರ್ ಬಂದಾಗ ಆಕ್ಸಿಡೈಸ್ ಆಗಿ ಅಂದ್ರೆ ಆಮ್ಲಜನಕ ಸೇರ್ಕೊಂಡು ಕರೋಷನ್ ಆಗುತ್ತೆ. ಅಂದ್ರೆ ಈ ಹೈ ಯೀಲ್ಡಿಂಗ್ ಟಾಪಿಕ್ ಕರೋಷನ್ ಮೇಲೆ ಯಾವುದೇ ಕ್ವೆಶ್ಚನ್ ಬಂದಿತ್ತಂದ್ರು ಕರೋಷನ್ ಬೇಸಿಸ್ ಮೇಲೆ ಎಲ್ಲೇ ನಿಮಗೆ ಕಾಣಿಸ್ತು ಅಂತ ಹೇಳಿದ್ರು ಪ್ರಾಪರ್ ಆಗಿ ಮಗ್ಗಪ್ ಮಾಡ್ಕೋಬೇಕು ಅನ್ನೋದು. ಸೊ ದಟ್ ವುಡ್ ಬಿ ದಿಸ್ ಥಿಂಗ್. ಸೊ ಯು ಆಬ್ವಿಯಸ್ಲಿ ವಿಲ್ ಬಿ ನೋಯಿಂಗ್ ದಿ ಆನ್ಸರ್. ಇದು ಸಹ ಕರೋಷನ್ ನ ಪ್ರಿವೆಂಟ್ ಮಾಡುತ್ತೆ. ಅಂದ್ರೆ ಈಗ ಪೇಂಟ್ ಹೊಡಿತೀವ ನಾವು ಕಬ್ಬಿಣಕ್ಕೆ, ಜಿಂಕು ಮತ್ತೆ ಇದರಿಂದ ನಾವು ಲೋಹ ಮಾಡ್ತೀವ, ಹೌದಲ್ಲ? ಲೋಹವನ್ನು ಆಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು. ಆಸಿಡ್ ಒಳಗಿಟ್ರೆ ಕರೋಡ್ ಆಗುತ್ತೆ ತಾನೆ. ದಟ್ ಈಸ್ ಒನ್ ಆಫ್ ದಿ ರೀಸನ್. ಅಸಿಡಿಟಿ ಇರೋದ್ರಿಂದ ಕರೋಡ್ ಆಗೋದು. ಸೊ ಹಾಗಾಗಿ ಇದೆಲ್ಲ ಆಗಿರುತ್ತೆ. ಸೊ ಆಪ್ಷನ್ ಡಿ ಕರೋಷನ್ ನ ಪ್ರಿವೆಂಟ್ ಮಾಡಕ್ ಆಗದೆ ಇರೋದು. ಬಟ್ ಇಲ್ಲಿ ನಮಗೆ ಆನ್ಸರ್ ಡಿ ಕೋಡಿಂಗ್ ಅಲ್ಲ, ಹೈ ಹೀಲ್ಡಿಂಗ್ ಟಾಪಿಕ್ ನಮ್ಮ ಶಾಂತ ಮಾರ್ಗ ಏನು ಕ್ಲಾಸಸ್ ನಡೆಸ್ತಿದೀವಿ ಅದರಲ್ಲಿ. ಸೊ ಕರೋಷನ್ ನ ಪ್ರಾಪರ್ಲಿ ಇದ್ ಮಾಡ್ಕೊಳ್ಳಿ. ಜೊತೆಗೆ NCERTs ನ ನೀಟಾಗಿ ಪ್ರಿಪೇರ್ ಆಗಿ. ಓಕೆ, ರೀಸೆಂಟ್ಲಿ NCERT ಕ್ಲಾಸಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಶಾಂತ ಮಾರ್ಗ ಇದರಲ್ಲಿ. ಕಂಪ್ಲೀಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನ NCERT ಅಲ್ಲಿ ಬಿಟ್ಸ್ ಅಂಡ್ ಪೀಸಸ್ ಜೊತೆಗೆ PYQs ಜೊತೆಗೆ ಇಂಟರ್ಲಿಂಕ್ ಮಾಡಿ ಕೊಡ್ತೀವಿ. ಅದಕ್ಕೊಂದು ಸ್ವಲ್ಪ ನಮಗೆ ಕಾಲಾವಕಾಶ ಬೇಕು. ಒನ್ ಥಿಂಗ್ ಐ ವಾಂಟ್ ಟು ಸೇ, ಈಗ ಸರ್ ಏನ್ ಹೇಳಿದ್ರು, ಎಸ್ NCERT ಸ್ಟೇಟ್ ಬುಕ್ಸ್, ನೋ ಡೌಟ್ ಇನ್ ದಟ್, ವೆರಿ ಮಚ್ ನೆಸಸರಿ. ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ, ವಾಟ್ ಐ ವಾಂಟ್ ಅಂತಂದ್ರೆ, ಯು ಹ್ಯಾವ್ ಟು ಡಿಕೋಡ್ ಕ್ವಶನ್ ಪೇಪರ್. ಇಲ್ಲಿ ಜಿಂಕ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಐರನ್ ಫ್ರಮ್ ಕರೋಷನ್ ಬಿಕಾಸ್ ಜಿಂಕ್ ಇಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ದ್ಯಾನ್ ಐರನ್. ನೀವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ವಾಟ್ ಈಸ್ ಮೀನಿಂಗ್ ಆಫ್ ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಓದಿದಾಗ ಯು ವಿಲ್ ಲರ್ನ್ ಮೋರ್ ಥಿಂಗ್ ಥ್ರೂ ಆಪ್ಷನ್ಸ್. ಯು ಹ್ಯಾವ್ ಟು ಲರ್ನ್ ಥ್ರೂ ಆಪ್ಷನ್ಸ್. ಏನಿದು ಮೋರ್ ಎಲೆಕ್ಟ್ರೋಪಾಸಿಟಿವ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಐರನ್, ಇದಕ್ಕೆ ಜಿಂಕ್ ಲೇಪನ ಮಾಡುತ್ತೆ ಅನ್ಕೊಳ್ಳಿ. ಜಿಂಕ್ ಏನ್ ಮಾಡುತ್ತೆ ಅಂತಂದ್ರೆ
ತನ್ನನ್ನು ತಾನು ಸವೆಸಿಕೊಂಡು ಐರನ್ ಅನ್ನು ಕಾಪಾಡುತ್ತೆ. ಇದೊಂದು ರೀತಿಯಲ್ಲಿ ದೀಪದ ಬತ್ತಿ ಹೇಗೆ, ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಬೇರೆಯವರಿಗೆ ಬೆಳಕನ್ನು ನೀಡುತ್ತಲ್ಲ. ಸೊ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ಮೋರ್ ಎಲೆಕ್ಟ್ರಾನ್ ವೆನ್ ಕಂಪೇರ್ ಟು ಐರನ್. ಸೊ ದಿಸ್ ಈಸ್ ಕಾಲ್ಡ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್. ಜಿಂಕ್ ತನ್ನನ್ನು ತಾನು ಸವಿಸಿಕೊಂಡು ಐರನ್ ಅನ್ನು ಕಾಪಾಡುತ್ತೆ. ಸೊ ಕಬ್ಬು ತನ್ನನ್ನು ತಾನು ಆ ಒಂದು ಯಂತ್ರದಲ್ಲಿ ಸಿಗಿಸಿಕೊಂಡು ನಮಗೆ ರಸವನ್ನು ಕೊಡುತ್ತಲ್ಲ, ಹೀಗೆ ಜಿಂಕ್ ಸಹ ಹೀಗೆ. ನೀವು ಅದು ಈ ತರ ಸಾಂಗ್ಸ್ ಮೂಲಕ ನೆನ್ಪಿಟ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಯಾವಾಗ, ಕಬ್ಬಿಣ ಉರುಳಿ ಹೋಗೋದು ಯಾವಾಗ, ಜಿಂಕ್ ಹಾಕಿದಾಗ. ಸೊ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಒಂದು ಲೆವೆಲ್ ನೀವು ಫಸ್ಟ್ NCERT ಸ್ಟೇಟ್ ಬುಕ್ಸ್ ಆರ್ ಬೇಸಿಕ್ ಅಂಡ್ ಮಸ್ಟ್ ನೆಸೆಸರಿ. ಇದಾದ್ಮೇಲೆ ಯು ಹ್ಯಾವ್ ಟು ವರ್ಕ್ ಅಪಾನ್ PYQs. ನೋಡಿ ಆಪ್ಷನ್ಸ್ ಸೌಂಡ್ ಇದು ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾನೆ ಅಂತ ನೋಡಿ. ಆಪ್ಷನ್ಸ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್, ವಾಟ್ ಈಸ್ ಮೀನಿಂಗ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್, ಈ ತರ ವರ್ಡ್ಸ್ ತಿಳ್ಕೊಂಡಾಗ ನಿಮಗೆ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್, ಎಲೆಕ್ಟ್ರೋಪಾಸಿಟಿವ್ ಅಂದ್ರೆ ದೇರ್ ಈಸ್ ಎಲೆಕ್ಟ್ರಾನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅಪಿಯರಿಂಗ್ ಅಗೇನ್ ಅಂಡ್ ಅಗೇನ್. ಓಕೆ, ಆದ್ದರಿಂದ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, NDA ಸೆಂಟ್ರಲ್ ಗೌರ್ಮೆಂಟ್, ನಾವು ನಿಮ್ಗೆ ಏನು ಹೇಳ್ತಾ ಇದೀವಿ ಅಂದ್ರೆ ಜಸ್ಟ್ ಸಿ ಸೆಂಟ್ರಲ್ ಗೌರ್ಮೆಂಟ್. ನೀವೇನಾದ್ರೂ ಸ್ಟೇಟ್, ಮೊನ್ನೆ ಲಾಸ್ಟ್ ವೀಕು ಕೇರಳ ಸರ್ವಿಸು, ಕೇರಳ ಆಯಿತು, ತಮಿಳುನಾಡು ಮೊನ್ನೆ 15ನೇ ತಾರೀಕು 6ನೇ ತಿಂಗಳು 2025, ಈ ಸ್ಟೇಟ್ಗಳದ್ದು ನೋಡಿಬಿಟ್ರೆ ನಿಮ್ಮನ್ನ ಸ್ಟಾಪ್ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ನೋಡಲ್ಲ, ನೋಡ್ಬೇಕಂತ ಹೇಳ್ತಾ ಇದೀವಿ. ಆಫ್ಟರ್ ಎವ್ರಿ 2 to 3 years ನೀವು ಏನಾಗಿತ್ತಿ ಆ ಸ್ಯಾಚುರೇಷನ್ ಆಗ್ಬಿಡ್ತೀರಾ. ಸ್ಯಾಚುರೇಷನ್ ಆದ್ಮೇಲೆ ಬರೀ ಅದನ್ನೇ ಓದ್ತಾ ಇದ್ದೀನಿ ಬಟ್ ಕ್ಲಿಯರ್ ಆಗ್ತಿಲ್ಲ. ಅಂದ್ರೆ ಯಾಕೆ ಕ್ಲಿಯರ್ ಆಗ್ತಿಲ್ಲ ಅಂದ್ರೆ ದಿಸ್ ಇಸ್ ದ ರೀಸನ್. ದೆನ್ 2025 ಮೇ 10ನೇ ತಾರೀಕಂದು KS ಮೇನ್ಸ್ ಕ್ವಶನ್ಸ್ ಅಲ್ಲಿ, KS ಮೇನ್ಸ್ GS 3ಯಲ್ಲಿ ನಾವು ಕಬ್ಬಿಣವನ್ನು ತುಕ್ಕು ಹಿಡಿಯುವುದನ್ನು ಹೇಗೆ ತಪ್ಪಿಸಬಹುದು ಅಂತ ಮೇನ್ಸ್ ಕ್ವಶನ್ ಕೇಳಿದ್ದಾರೆ. GS 3ಯಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ ಇಟ್ ಇಂಡಿಕೇಟ್ಸ್ ಅಂತಂದ್ರೆ ತುಕ್ಕು ಹಿಡಿಯುವ ಪ್ರೋಸೆಸ್ಸು ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟು, PCಗೂ ಇಂಪಾರ್ಟೆಂಟು, DCಗೂ ಇಂಪಾರ್ಟೆಂಟು, ACಗೂ ಇಂಪಾರ್ಟೆಂಟು. ಸೊ ದಿಸ್ ಈಸ್ ದಿ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಒಂದು ರೌಂಡ್ ಓದರಿಗೆ ನೀಟಾಗಿ ಅರ್ಥ ಆಗುತ್ತೆ. ಬೇಸಿಕ್ ಇನ್ನು ಏನೂ ಇಲ್ಲ. ನಾನು ಈಗ ಪಿಳಿ ಅಂತ ಕಂಡುಬಿಡ್ತಾ ಇದ್ದೀನಿ ಅಂತವ್ರಿಗೆ, ಏನಿದು ಸರ್ ಹೈ ಯೀಲ್ಡಿಂಗ್ ಅಂತಾರೆ. ದಯವಿಟ್ಟು ಬೇಸಿಕ್ ಇರೋರು ಒಂದು ಬೇಸಿಕ್ ಓದ್ಕೊಂಡ್ಬಂದು, ಬೇಸಿಕ್ ಇರೋರು ಬೇಸಿಕ್ ಓದ್ಕೊಂಡು ಬನ್ನಿ, ಹೆಲ್ಪ್ ಆಗುತ್ತೆ. ಫೈನ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಸರ್ ಇಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ಯಾವ್ದು ಜಾಸ್ತಿ ಎಲೆಕ್ಟ್ರೋ ಪಾಸಿಟಿವ್ ಅಂತ ಕೇಳಿದ್ದಾರೆ. ಇಫ್ ಇನ್ ಕೇಸ್ ಡಿಕೋಡ್ ಮಾಡಬೇಕಾದ್ರೂ ಅಷ್ಟೇ. ದಿಸ್ ಶೋಸ್ ದಟ್ ಐರನ್ ಇಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ದನ್ ಜಿಂಕ್. ಸೊ ನೆಕ್ಸ್ಟ್ ನಿಮಗೆ ಸೀರೀಸ್ ಆಫ್ ಮೆಟಲ್ಸ್ ಕೊಟ್ಬಿಟ್ಟು ಅರೇಂಜಿಂಗ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎಲೆಕ್ಟ್ರೋ ಪಾಸಿಟಿವ್ ನೇಚರ್, ಈ ತರ ಕ್ವಶನ್ಸ್ ಕೂಡ ಕೇಳ್ಬೋದು. ಇಲ್ಲಿ ಗೊತ್ತಿರಬೇಕು ಕಾಮನ್ ಸೆನ್ಸ್, ಐರನ್ ಇಸ್ ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ದನ್ ಜಿಂಕ್. ಸ್ವಲ್ಪ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋ ಅವಶ್ಯಕತೆ ಎಲ್ಲ ಏನಿಲ್ಲ, ಬೇಕಿಲ್ಲ. ಸೈನ್ಸ್ ಅಂದ್ರೆ ಬೇಸಿಕ್ ಆಯ್ತಾ. ಅಗೇನ್ NCERT ಸರ್ ದಿ ಕೀ ಸರ್. ಗೋಯಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಸರ್. ಕ್ವೆಶನ್ ಇಸ್ ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಅಂದ್ರೆ ರೋಧಕತೆ, ದ್ರವ್ಯಗಳ ರೋಧಕತೆ. ಸರ್ ರೋಧಕತೆ ಬಗ್ಗೆ ಇಲ್ಲಿ ನೋಡಿ, ಅದು ಓದ ಕ್ವಶನ್ಗೆ ಹೋಗೋಣ. CDS 2025, ಸಾರಿ 2024, CDS 2023, CDS 2021. ನಿಮಗೆ UPSC ನಡೆಸ್ತಕ್ಕಂಥ CDS ಎಕ್ಸಾಮಿನೇಷನ್ ಅಲ್ಲಿ ದೇರ್ ಆರ್ ಮೋರ್ ದನ್ 30 to 35 ಸೈನ್ಸ್ ಕ್ವಶನ್ಸ್ ಇರ್ತವೆ ಅಪ್ರಾಕ್ಸಿಮೇಟ್ಲಿ. ಆ ಎಲ್ಲಾ ಸೈನ್ಸ್ ಕ್ವಶನ್ ನ ಪ್ರತಿ ವರ್ಷ CDS 2 ವರ್ಷ ನಡೆಯುತ್ತೆ ಸರ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ದು CDS ಪೇಪರ್ ಅಲ್ಲಿ ನಿಮಗೆ ಮೋರ್ ನಂಬರ್ ಆಫ್ MCQ ಸೈನ್ಸ್ ಕ್ವಶನ್ಸ್ ಸಿಗ್ತವೆ. ಅವನ್ನ ನೀವು ಸಾಲ್ವ್ ಮಾಡಿದಷ್ಟು ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ವಿಲ್ ಬಿ ಈಸಿಯರ್. ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಲ್ಲಿ ವಿತ್ NCERTC ಗೆ ಸೈನ್ಸ್ ಕ್ವಶನ್ಸ್ ನ ಲಿಂಕ್ ಮಾಡಿ ವಿ ವಿಲ್ ಬಿ ಡೂಯಿಂಗ್ ದಿ ಕ್ಲಾಸ್. So that is the only one idea where we have started test series. Test series ಅಲ್ಲಿ ನಮ್ಮ ಕ್ವಶನ್ಸ್ ಕೊಡಲ್ಲ. We are going to pick up from Arunachal Pradesh, Bihar, Jammu Kashmir, SSC, CAPF, RRB. Our institution is UPSC, KPSC, KA, SSC, Railway Recruitment Board. That is our exam. Okay. ಸೊ ನೀವು ಅದೇ ಟ್ಯೂನಲ್ಲಿ ಪ್ರಿಪೇರ್ ಆಗಬೇಕು. ನೀವು ನೆಕ್ಸ್ಟ್ PSI ನೋಟಿಫಿಕೇಶನ್, ಸಬ್ ರಿಜಿಸ್ಟ್ರಾರು, ಚೀಫ್ ಆಫೀಸರ್ ಅವ್ರು ಯಾರೋ ಬಂದು ಹೊಸ ಕ್ವಶನ್ಸ್ ತೆಗೆಯಕ್ಕೆ ಹೋಗಲ್ಲ. ಇಲ್ಲಿ ಜಸ್ಟ್ ಇಲ್ಲಿದೆ ಕಟ್ ಕಾಪಿ ಪೇಸ್ಟ್, ಜಸ್ಟ್ ಟ್ಯೂನ್ ಸ್ವಲ್ಪ ನಮ್ಮ ಕರ್ನಾಟಕದ ಮಿಕ್ಸ್ಚರ್ ಹಾಕಿ ಜೈ ಜಿಂದಾಬಾದ್ ಅಂತಾರೆ. ಸೊ ಆದ್ದರಿಂದ ನಾವು ಯಾವತ್ತೇ ಕ್ಲಾಸ್ ಮಾಡಿದ್ರು ಇದನ್ನ ನಿಮಗೆ ಕೇಳಿ ಬೇಜಾರಾಗಬಹುದು. ಬಟ್ ಇದೇ ಸೂತ್ರ, ಇದು ಬಿಟ್ರೆ ಬೇರೆ ಸೂತ್ರ ಇಲ್ಲ. ಓಕೆ ಸರ್ ಏನಪ್ಪಾ ಯಾವಾಗ್ಲೂ ಬಂದ್ರೆ HYT ಅಂತಾರ. ನೋ, ದಿಸ್ ಇಸ್ ಎ ಫ್ಯಾಕ್ಟ್. ಅದಕ್ಕೆ ರಾಮ್ ಮನೋಹರ್ ಲಯ್ಯ ಒಂದ್ ಕಡೆ ಹೇಳ್ತಾನೆ, ಭಾರತದಲ್ಲಿ ಜನರಿಗೆ ಅರ್ಥ ಆಗ್ಬೇಕಂದ್ರೆ ಕಿರ್ಚಾಡ್ಕೊಂತ ಹೇಳ್ಬೇಕಂತೆ. ಸುಮ್ನೆ ಹೇಳಿದ್ರೆ ಕೇಳಲ್ಲ, ಕಿರ್ಚಾಡ್ಬೇಕು. ಬಹುಶಃ ನಾವು ವಿ ಆರ್ ಡೂಯಿಂಗ್ ಸೇಮ್ ಥಿಂಗ್, ಕಿರ್ಚಾಡ್ತಾ ಇದೀವಿ ಅಂದ್ರೆ ಕಲ್ತ್ಕೊಳ್ಳಿ. ಸರ್ ನೀವು ಕ್ವಶನ್ ಪೇಪರ್ ನೋಡ್ಕೊಂಡ್ಬಿಟ್ರೆ ನಮ್ಮ ಮೇಲೆ ಡಿಪೆಂಡ್ ಆಗ್ಬೇಡಿ, ನೀವೇ ಸ್ವಂತ ಪ್ರಿಪೇರ್ ಆಗಿ.
ನೀವೇ ಏಕಲವ್ಯ ತರ ಆಗಿ. ಇಲ್ಲಿ ಯಾರು ದ್ರೋಣಾಚಾರ್ಯ ತರ ನಿಮ್ಮ ಹೆಬ್ಬರನ್ನು ಕೇಳಲ್ಲ, ನೀವೇ ಏಕಲವ್ಯ. Take this question paper, take online, practice n number of question paper, win that game. We are more happy than you. Okay, this is what we want to say. ಸರ್ ರೆಸಿಸ್ಟಿವಿಟಿ ಅಂಡ್ ಇದು ಸುಮ್ಮನೆ ಎಕ್ಸಾಜರೇಷನ್ ಅಂತ ಅಲ್ಲ. ಲಾಸ್ಟ್ 4 years ಬ್ಯಾಕ್ ನಾನು ಪಾಠ ಮಾಡಿದ್ದು ಎಲೆಕ್ಟ್ರಿಸಿಟಿ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೆಸಿಸ್ಟಿವಿಟಿ ಅಂತ ಹೇಳಿ. ಅಂದ್ರೆ ಲೆಂತ್, ಏರಿಯಾ, ನೇಚರ್ ಆಫ್ ದಿ ಮೆಟೀರಿಯಲ್, ಅದ್ರ ಬೇಸಿಸ್ ಮೇಲೆ. ಸರ್ ಡೈರೆಕ್ಟ್ ಕ್ವಶನ್ ಇರಲ್ಲ, ಡೈರೆಕ್ಟ್ ಆಗಿ ಇವೇ ಹಿಂಗೆ ಬರ್ತವೆ ಅಂತಲ್ಲ. ಈ ಕ್ವಶನ್ ನೋಡಿದಾಗ ವಾಟ್ ಈಸ್ ಥೀಮ್ ವಾಟ್ ಈಸ್ ದಿ ಕರೆಂಟ್ ಸೀಕ್ವೆನ್ಸ್ ಆಫ್ ರೆಸಿಸ್ಟಿವಿಟಿ ಸಿಲ್ವರ್, ನಿಕ್ರೋಮ್ ಅಂಡ್ ಗ್ಲಾಸ್. ಅಂದ್ರೆ ಇಲ್ಲಿ 3 ಮೆಟೀರಿಯಲ್ ಕೊಟ್ಟಿದ್ದಾನೆ. 3 ಮೆಟೀರಿಯಲ್ ಕೊಟ್ಬಿಟ್ಟು ಆ ರೋಧಕತೆನ ಜಾಸ್ತಿಯಿಂದ ಕಮ್ಮಿಗೆ ಅರೇಂಜ್ ಮಾಡಿ ಅಂತ ಕೇಳಿದಾನೆ. ಅದರ ಅರ್ಥ ಒಂದೊಂದು ವಸ್ತುವಿನ ರೋಧಕತೆ ಬೇರೆ ಬೇರೆ ಇರುತ್ತೆ ಅಂತ ಕಾಮನ್ ಸೆನ್ಸ್ ಅಲ್ಲಿ ಇಟ್ಕೋಬೇಕು. ಅದೇ ಸೇಮ್ ಸ್ಟೇಟ್ಮೆಂಟ್ ಏನು, ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಈ ಸ್ಟೇಟ್ಮೆಂಟ್ ಓದಿದ್ರೆ ಪ್ರಾಮಿಸ್ ಅರ್ಥ ಆಗಲ್ಲ ಸರ್. ಅದಕ್ಕೆ ಸ್ವಲ್ಪನಾರು ಇಂಗ್ಲಿಷ್ ಬರಬೇಕು, ಓದ್ಬೇಕಿದು. ದ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಅಂಡ್ ಟೆಂಪರೇಚರ್. ಅಂದ್ರೆ ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಹೇಳ್ತಿದ್ದಾರೆ. ನೇಚರ್ ಯಾವ ವಸ್ತುವಿನ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಡಿಪೆಂಡ್ ಆಗಲ್ಲ. ಅಂದ್ರೆ ಇಲ್ಲ ಬೇರೆ ಬೇರೆ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಡಿಪೆಂಡ್ ಆಗುತ್ತೆ ಅಂತ ತಾನೆ. ಹಾಗಾಗಿ ಸ್ಟೇಟ್ಮೆಂಟ್ ಒಂದೇನಾಗುತ್ತೆ ರಾಂಗ್. ಅಲ್ಲಿ ನೋಡಿದ ತಕ್ಷಣ ಮತ್ತೆ ಎರಡನೇದು ಓಕೆ ಇದೇನಿದು ಓದ್ಬಾರ್ದು, ನೋಡ್ಬೇಕು ಆ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕ್ವಶನ್ಸ್ ಇತ್ತು ಅಂದ್ರೆ ಸಾಲ್ವ್ ಮಾಡೋದು ಈಸಿ ಅಂತೀನಿ ಸರ್ ನಾನು. 1 word ಇದ್ರೆ ಬರಲ್ಲ ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ತಪ್ಪು ಅಂತ ನೋಡ್ರಿ. ಒಂದ್ಸತಿ ಎಕ್ಸಾಮ್ ಹಂಗೆ ಟ್ರ್ಯಾಪ್ ಮಾಡ್ತಿರ್ತಾರೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ತಪ್ಪು ಇದಲ್ಲ, ಯಾಕೆಂದ್ರೆ ಒಂದೇ ಟ್ರೂ ಅಲ್ಲ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಲ್ಲ. ಸ್ಟೇಟ್ಮೆಂಟ್ 1 is ಟ್ರೂ ಅಲ್ಲ, ಉಳ್ಕೊಂಡಿದ್ದೆ 4. ಸೊ ಹಿಂಗೆ ಸ್ವಲ್ಪ MCQ ಸಾಲ್ವಿಂಗ್ ಟೆಕ್ನಿಕ್ಸು ಎಲ್ಲ UPSC ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಇಟ್ ವುಡ್ ಬಿ ಮೋರ್ ದೆನ್ ಈಸಿ ಸರ್. ಎಸ್. See, again, I want to tell one thing here. See, silver, nichrome and glass. Resistivity ಜೊತೆಗೆ conductivity is a topic, is very high yielding topic. PSA 402 ಗೆ resistivity ಕೇಳಿದಾನೆ. ನೆಕ್ಸ್ಟ್ PSA 600 300 700 ವಾಟ್ ಎವರ್ ಇಟ್ ಇಸ್ ನಂಬರ್, ಅಲ್ಲಿ ಕಂಡಕ್ಟಿವಿಟಿ ಕೇಳ್ತಾನೆ. ಸೊ ಕಂಡಕ್ಟಿವಿಟಿ ಅಂಡ್ ರೆಸಿಸ್ಟಿವಿಟಿ ಬೋತ್ ಆರ್ ಆಪೋಸಿಟ್, ಎಣ್ಣೆ ಮತ್ತು ಸೀಗೆಕಾಯಿ ಇದ್ದಾಗೆ. ಓಕೆನಾ? ಎಲ್ಲೆಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೋ ಅಲ್ಲಿ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ, ಎಲ್ಲೆಲ್ಲಿ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ರೆಸಿಸ್ಟಿವಿಟಿ ಮತ್ತು ಕಂಡಕ್ಟಿವಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅಣುಗಳು ಒತ್ತೊತ್ತಾಗಿದ್ದಾಗ ಅಲ್ಲಿ ಮೋರ್ ರೆಸಿಸ್ಟೆನ್ಸ್ ಇರುತ್ತೆ. ಹೆಸರು ಎಸ್. ಸೊ ಎಲ್ಲಿ ನಾವು ಒಗ್ಗಟ್ಟಾಗಿರ್ತೀವೋ ಅಲ್ಲಿ ಬಲ ಜಾಸ್ತಿ ಇರುತ್ತಲ್ಲ, ಅಲ್ಲಿ ಎನಿಮಿ ಕೆನಾಟ್ ಎಂಟರ್ ಇನ್ ಟು ದಿ ಅವರ್ ಟೆರಿಟರಿ. ಸೇಮ್ ಈ ಕಾನ್ಸೆಪ್ಟ್ ಅಲ್ಲಿ ಎಲ್ಲಿ ಒತ್ತೊತ್ತಾಗಿ ಅಣುಗಳು ಪಾರ್ಟಿಕಲ್ ಇರ್ತಾವೋ ಅಲ್ಲಿ ಹೆವಿ ರೆಸಿಸ್ಟೆನ್ಸ್ ಇರುತ್ತೆ, ಬರಬೇಡ, ಡೋಂಟ್ ಕಮ್ ಟು ಅವರ್ ಟೆರಿಟರಿ ಅಂತ. ಸೊ ರೆಸಿಸ್ಟಿವಿಟಿ ಕಂಡಕ್ಟಿವಿಟಿ ಎಕ್ಸಾಕ್ಟ್ಲಿ ಅಪೋಸಿಟ್. ಸೊ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅಂತಂದ್ರೆ, ಯು ಗೋ ಟು ಸೈನ್ಸ್ ಬುಕ್ ಆರ್ ಯು ಗೋ ಟು ಕಂಡಕ್ಟಿವಿಟಿ ಚಾಪ್ಟರ್. ದಿಸ್ ಇಸ್ ಹೈ ಯೀಲ್ಡಿಂಗ್ ಟಾಪಿಕ್. ವಿ ಆರ್ ನಾಟ್ ಟೆಲಿಂಗ್ ಯು ರೀಡ್ ದಟ್ ಒನ್ ದಿಸ್, ನೋ. ಕಂಡಕ್ಟಿವಿಟಿ ಟಾಪಿಕ್ ಇಸ್ ಇಂಪಾರ್ಟೆಂಟ್. ನೀವು ಕಂಡಕ್ಟಿವಿಟಿಲಿ ಏನ್ ಮಾಡ್ಬೇಕಂತಂದ್ರೆ ಒನ್ ಟೆಕ್ನಿಕ್. ಕಂಡಕ್ಟಿವಿಟಿ ಟಾಪಿಕ್ ಏನ್ ಮಾಡ್ಬೇಕಂತಂದ್ರೆ ಕಂಡಕ್ಟಿವಿಟಿನ 360 ಡಿಗ್ರಿ ಆಂಗಲ್ ಅಲ್ಲಿ ಯಾವ ಫಾರ್ಮೆಟು ಅಗೇನ್ PYQ ಫಾರ್ಮೆಟ್ ಅಲ್ಲಿ ನೋಡ್ಕೊಂಬನ್ನಿ ಸರ್. ಕಂಡಕ್ಟಿವಿಟಿ ಬಗ್ಗೆ ನೀವು ನೋಬೆಲ್ ಅವಾರ್ಡ್ ತಗೊಳ್ಳೋಷ್ಟು ಓದಬೇಡಿ. ಅಗೇನ್ ಸರಿ, ಕಂಡಕ್ಟಿವಿಟಿ ಟಾಪಿಕ್ ಬಗ್ಗೆ ನೀವು ಒಂದು PhD ಮಾಡ್ಬೋದು. ಓಕೆ, ಬರೀ ಕಂಡಕ್ಟಿವಿಟಿ ಟಾಪಿಕ್ ಮೇಲೆ PhD ಮಾಡ್ಬೋದು. ಬಟ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಒನ್. ಓಕೆ, ಸೊ PYQ ಇದನ್ನ ಏನ್ ಮಾಡ್ಬೇಕು? ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ರೆ PYQ ಹೇಗೆ ನೋಡ್ಬೇಕು? ವೆರಿ ಸಿಂಪಲ್ ಸರ್. ನೀವೇನ್ ಮಾಡ್ಬೇಕು? ಕಂಡಕ್ಟಿವಿಟಿ ರಿಲೇಟೆಡ್ ಕ್ವಶನ್ಸ್ PYQ ಟೆಕ್ಸ್ಟ್ ಬುಕ್ ಅಂತ ವೆಬ್ಸೈಟ್ ಇದು, ಯಾವುದು ಇದೆ ವೆಬ್ಸೈಟ್ ಇದೆ, ವೆಬ್ಸೈಟ್ ಹೋಗಿ ನೋಡಿ. ಕಂಡಕ್ಟಿವಿಟಿ ರಿಲೇಟೆಡ್ ಕ್ವಶನ್ಸ್ ಎಕ್ಸಾಮ್ ರೋಬೋಟ್ EXAMROBOT ಅಲ್ಲೂ ನೋಡ್ಕೊಂಬನ್ನಿ. ಇಟ್ ಇಸ್ ಎ ಓಪನ್, ವಿ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ನೀವು ಓಪನ್ ಮಾಡಿ, ನೀವು ನೋಡ್ಕೊಳ್ಳಿ, ಕ್ವಶನ್ಸ್ ತಗೊಳ್ಳಿ, ಆನ್ಸರ್ ಮಾಡಿ. ಓಕೆ ಫೈನ್. ಅದ್ರ ಜೊತೆಗೆ ಈಗ ಹೈಯೆಸ್ಟ್ ಕಂಡಕ್ಟಿಂಗ್ ಮೆಟಲ್ ಯಾವುದು ಗೊತ್ತಿರಬೇಕು. ಕೇಳ್ತಾನೆ, ಈ ಕೆಳಗಿನ ಯಾವ ಲೋಹ ಅತಿ ಹೆಚ್ಚು ವಿದ್ಯುತ್ ವಾಹಕವಾಗಿರುತ್ತದೆ? ಸಿಲ್ವರ್. ಇವನ್ ಏಸ್ ಎಕ್ಸಾಮ್ ಅಲ್ಲೂ ಅಪ್ಲೈಡ್ ವರ್ಷನ್ ಆಫ್ ಕಂಡಕ್ಟಿವಿಟಿ ಕೇಳ್ತಾನೆ. ಅಪ್ಲೈಡ್ ವರ್ಷನ್ ಆಫ್ ಕಂಡಕ್ಟಿವಿಟಿ ಥೀಮ್ ಇಸ್ ಸೇಮ್, ಅದು ಕೇಳ್ತಕ್ಕಂತಹ ಕ್ರಮ ಸ್ವಲ್ಪ ಡಿಫರೆನ್ಸ್ ನೋಡಿ. ಲೈಟ್, ಪ್ರಿಸಮ್, ರೈನ್ಬೋ, ಡೈಫ್ರಾಕ್ಷನ್, ಇಂಟ್ರಾಕ್ಷನ್, ಇನ್ಫರೆನ್ಸ್, ಎವ್ರಿ ಚಾಪ್ಟರ್ಸ್ ಆರ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಎಕ್ಸಾಮ್ಸ್. ಬಟ್ ತೀವ್ರತೆ ಅಲ್ಲಿ ಕೇಳುವಂತಹ ಟಫ್ನೆಸ್ ಇರುತ್ತಲ್ಲ, ಹೋಗ್ತಾ ಹೋಗ್ತಾ ಜಾಸ್ತಿ.
ಜಾಸ್ತಿ ಆಗ್ಬೋದು. ಸಿಲ್ವರ್ ಹೈಯೆಸ್ಟ್ ಕಂಡಕ್ಟಿಂಗ್ ಮೆಟೀರಿಯಲ್. ಎಲ್ಲಾ ಲೋಹಗಳು ವಾಹಕಗಳು, ವಿದ್ಯುತ್ ವಾಹಕಗಳು. ಅಲೋಹಗಳು ವಿದ್ಯುತ್ ವಾಹಕಗಳಲ್ಲ, ಆದ್ರೆ ಎಕ್ಸೆಪ್ಷನ್ಸ್ ಇದಾವೆ. ಕಾರ್ಬನ್ ಕೇಳ್ತಾನೆ, ಈ ಕೆಳಗಿನ ಯಾವ ಅಲೋಹ ವಿದ್ಯುತ್ ವಾಹಕವಾಗಿ ವರ್ತಿಸುತ್ತದೆ? ಕಾರ್ಬನ್. ಇಲ್ಲಿ ಕಂಡಕ್ಟಿವಿಟಿ ಹೈ ಯೀಲ್ಡಿಂಗ್ ಟಾಪಿಕ್. ಹಿಂಗ್ ಓದ್ಕೊಂಡು ಹೋಗ್ಬೋದು. ಎಸ್, ಸೈನ್ಸ್ ಈಸಿನೇ ಇರುತ್ತೆ ಹಾಗಾಗಿ. ಸೊ ಈಗೇನಿದು ಇನ್ನೊಂದು ಕ್ವಶನ್ ಸರ್. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಆಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ. ಸರ್ HYT ಯಾವ್ದು ಗೊತ್ತಾ ಇದೆ? ಹೈ ಯೀಲ್ಡಿಂಗ್ ಟಾಪಿಕ್, ಆಸಿಡ್ ರೈನ್. ಯಾಕೆ ಆಸಿಡ್ ರೈನ್ HYT ಅಂತ ಹೇಳಿದ್ರೆ ಸರ್, UPSC 2022, CDS 2023. ನಾನು ಹೇಳದೆ ಬೇಡ, ಇನ್ನೂ ಒಂದು 7 ರಿಂದ 8 ಎಕ್ಸಾಮಿನೇಷನ್ ಅಲ್ಲಿ ಆಸಿಡ್ ರೈನ್ ಬಗ್ಗೆ ಕೇಳಿದ ಕ್ವಶನ್. ಕೀ ಆನ್ಸರ್: ಆಸಿಡ್ ರೈನ್ ಇಸ್ ದಿ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂಡ್ ನೈಟ್ರೋಜನ್. ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂಡ್ ನೈಟ್ರೋಜನ್, ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇವೆರಡು ನೀರ್ ಜೊತೆ ಸೇರ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಆಕ್ಸೈಡ್ ಎಂತದ್ದು ಆಸಿಡ್ ಫಾರ್ಮ್ ಆಗುತ್ತೆ. ಯಾವುದು? NO2 ಅಥವಾ SO2 ಸೇರ್ಕೊಂಡು ವಾಟರ್. ಎಕ್ಸಾಂಪಲ್, ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಸೇರ್ಕೋತು ವಾಟರ್ಗೆ ಅಂತ ಹೇಳಿದ್ರೆ, ಸೊ ದಿಸ್ ವಿಲ್ ಬಿಕಮ್ H2CO3. ದಿಸ್ ಇಸ್ ಕಾರ್ಬೋನಿಕ್ ಆಸಿಡ್. ಅಂದ್ರೆ ಅಲೋಹದ ಆಕ್ಸೈಡ್ಗಳು. ಆಸಿಡ್ ರೈನ್ ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ? ಆಸಿಡ್ ರೈನ್ ಆಸ್ ಎ pH ಲೆಸ್ ದ್ಯಾನ್ 5.6 ಅಂತ. ಓಕೆ, ಇದು ಗೊತ್ತಿಲ್ಲ ಸರ್. NCERT ಸ್ಟ್ರೈಟ್ ಫಾರ್ವರ್ಡ್ ದಿಸ್ ಥಿಂಗ್. ನಿಮಗೆ ಕಾಮನ್ ಸೆನ್ಸ್ ಓದಿರ್ತೀರ NCERTs ಅಂತ ಹೇಳಿದ್ರೆ, ಈಗ ಆಕ್ಸೈಡ್ಸ್ ಆಫ್ ಸಲ್ಫರ್, ನೈಟ್ರೋಜನ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಇನ್ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್, ಇದೆಲ್ಲದರ pH 7ಕ್ಕಿಂತ ಕಮ್ಮಿ ಇರುತ್ತೆ. pH ಅಗೇನ್ ಹೈ ಯೀಲ್ಡಿಂಗ್ ಟಾಪಿಕ್. ಟೂತ್ ಡಿಕೆ ಆಗೋ pH, ಮಳೆ ನೀರ್ ಬರ್ತಕ್ಕಂಥ pH, ಆ pH ನ ಇಂಪಾರ್ಟೆನ್ಸ್ ಅಂತ ಹೇಳಿ ನಿಮಗೆ ಆಸಿಡ್, ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅಂತ ಹೇಳಿ 10ನೇ ತರಗತಿಯ ಒಂದು ಬುಕ್ಕಲ್ಲಿ ಇದೆ. ಅದನ್ನೊಂದ್ಸತಿ ಓದ್ಬಿಟ್ಟು ಎಲ್ಲ PYQ ಸಾಲ್ವ್ ಮಾಡಿದ್ರೆ ಬಂತ. ಆಯ್ತಾ? ಎಸ್. ಸೊ ಇದಕ್ಕೆ ಉತ್ತರ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇರುತ್ತೆ, 2 ಎಕ್ಸ್ಪ್ಲೇನ್ ಮಾಡುತ್ತೆ. 1 ಯಾಕೆಂದ್ರೆ ಇದು ಇರೋದ್ರಿಂದ pH ಕಮ್ಮಿ ಇರುತ್ತೆ ಅಂತ. ಎಸ್. ಈಗ ನೋಡಿ, ನಮ್ಮ ಶಾಂತ ಮಾರ್ಗದ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ಸುದರ್ಶನ್ ಸರ್ ಹೇಳಿದ್ರು NCERT ಓದಬೇಕು. ಇದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ರು. ನಾವೀಗ ಎಲ್ಲರೂ ಹೇಳಿದ್ದಾರೆ, ಕರ್ನಾಟಕದ ಯಾರು ಟೀಚ್ ಮಾಡ್ತಾರೆ ಅವರೆಲ್ಲರೂ ಹೇಳಿದ್ದಾರೆ, ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಬಿಕಾಸ್ ದೇ ಹ್ಯಾವ್ ಮೇಡ್ ಗ್ರೇಟ್ ಇನ್ಸೈಟ್ ಅಬೌಟ್ ಯುವರ್ ಪ್ರಿಪರೇಷನ್. ವಿ ಥ್ಯಾಂಕ್ ಎವ್ರಿ ಒನ್. ಕರ್ನಾಟಕದಲ್ಲಿ ಯಾರು ಎಜುಕೇಟರ್ಸ್ ಇದಾರಲ್ಲ ಅವರೆಲ್ಲ NCERTs, DSET ಓದ್ಬೇಕಂದ್ರೆ ವಿ ಥ್ಯಾಂಕ್ ದೆಮ್. ಓಕೆ, ಅವರು ಹೇಳಿದ್ದಾರೆ, ನಿಮ್ಮ ಒಂದು ಜ್ಞಾನವನ್ನು ಅರ್ಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವೀಗ ಎಕ್ಸ್ಟ್ರಾ ಒಂದು ಶಾಂತ ಮಾರ್ಗದ ಏನಪ್ಪ ಹೊಸ್ತಾಗಿ ಏನಿದೆ ನಿಮ್ಮಲ್ಲಿ ಹೊಸ್ತಾಗಿ ಅಂತ ಅಂದಾಗ, ದಿಸ್ ಈಸ್ ವಾಟ್ ನ್ಯೂ ಥಿಂಗ್ ಫ್ರಮ್ ಅವರ್ ಸೈಡ್. ವಿ ಆರ್ ಗೋಯಿಂಗ್ ಟು ಡೂ ಕಮ್ ಅಪ್ ವಿತ್ PYQs. ದಿಸ್ ಇಸ್ ವಾಟ್ ವಿ ಡೂ. ಅಂದ್ರೆ ನೀವು ಕರ್ನಾಟಕದ ಪ್ರಶ್ನೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಎಂಬುದು ನಮ್ಮ ಬಯಕೆ, ನಮ್ಮ ಅಂತರಾಳದ ನಿವೇದನೆ. ಓಕೆ, ಬಾವಿಯೊಳಗಿನ ಕಪ್ಪೆ ಆಗೋ ಬದಲು ಸಮುದ್ರದೊಳಗೆ ಈಜಾಡಿ, ಅವಾಗ ಬಾವಿ ಈಸಿ ಆಗುತ್ತೆ. ಓಕೆನಾ? ಸಮುದ್ರದಿಂದ ನೀವು ಈಜಾಡೋದು ಕಲಿತ್ರೆ ಹೆಲ್ಪ್ ಆಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 1 minute. ಇಲ್ಲಿ ನೋಡಿ, ರಾಂಗ್ ಆಪ್ಷನ್ ಏನಿದೆ, ಒಂದು ಓಝೋನ್ ಇದೆ. ಓಝೋನ್ ಈಸ್ ನಾಟ್ ಎ ರೈಟ್ ಆಪ್ಷನ್. ಬಟ್ ಮೈ ಪಾಯಿಂಟ್ ಈಸ್ ಓಝೋನ್ O3. ಸರ್, ಇದು O3 ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ರವಿಚಂದ್ರನ್ ಒಂದು ಸಾಂಗ್ ಇದೆ, ಎಲ್ಲಿರ್ಬೇಕು ಅದು ಅಲ್ಲಿದ್ರೇನೆ ಅಂದ ಚಂದ ಬಂಗಾರಿ ಅಂತಾರೆ. ಈ ಓಝೋನು ನಮಗೆ ಸ್ಟ್ರಾಟೋಸ್ಪಿಯರ್ ಅಂದ್ರೆ ಪದರು ವಲಯದಲ್ಲಿದ್ರೆ ಚಂದ. ಈ ಓಝೋನು ಟ್ರೋಪೋಸ್ಪಿಯರ್ ಅಲ್ಲಿ ಇದ್ರೆ ಚಂದ ಅಲ್ಲ. ಇಟ್ ವಿಲ್ ಬ್ರಿಂಗ್ ಸಮ್ ಇಶ್ಯೂಸ್ ರಿಲೇಟೆಡ್ ಟು ದಿ ರೆಸ್ಪಿರೇಷನ್, ಸ್ಕಿನ್ ಡಿಸಾರ್ಡರ್ಸ್. ಓಕೆ, ದೆನ್ ದೇರ್ ಈಸ್ ಅ ಡಿಫರೆಂಟ್ ಫೆನಾಮಿನಾ, ನ್ಯಾಚುರಲ್ ಫೆನಾಮಿನಾ. ಮೈ ಪಾಯಿಂಟ್ ಈಸ್ ಓಝೋನ್ ಈಸ್ HYT. ಹೌದು. ಈಗ ಓಝೋನ್ ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ಕನ್ವೆನ್ಷನ್ ಇದೆ? ಎಕ್ಸಾಕ್ಟ್ಲಿ ಕೇಳ್ತಾರೆ. ಯಾವ ಲೇಯರ್ ಅಲ್ಲಿ ಇರುತ್ತೆ? ಓಝೋನ್ ಫಾರ್ಮುಲಾ ಏನು? ಓಝೋನ್ ಇಂಪಾರ್ಟೆನ್ಸ್ ಏನು? ಇದೆಲ್ಲ HYT. ಮೈ ಪಾಯಿಂಟ್ ಈಸ್, ಈಗ ನೋಡಿ, ನೀವು ಯಾವುದೋ ಒಂದು ಈಗ XYZ ಪುಸ್ತಕ ತಗೊಂತೀರ ರಿಲೇಟೆಡ್ ಟು ಎನ್ವೈರ್ಮೆಂಟ್, ಎಲ್ಲ ಕನ್ನಡ ಬುಕ್ಸ್ ಚೆನ್ನಾಗಿದ್ದಾವೆ, ತೆಗೆದುಕೊಂಡು ಓದಿ, ಅದು ಬೇರೆ ವಿಚಾರ. ವಿ ಆರ್ ನಾಟ್ ಪ್ರಮೋಟಿಂಗ್, ಡಿಮೋಟಿಂಗ್ ಎನಿ ಒನ್. ಮೈ ಪಾಯಿಂಟ್ ಈಸ್ ಯು ಹ್ಯಾವ್ ಟು ಕ್ಲಿಯರ್ ದಿ ಎಕ್ಸಾಮ್. ದಟ್ಸ್. ಈಗ ಯಾವುದೊಂದು ಬುಕ್ದಲ್ಲಿ ಇಲ್ಲೇನು ಈ ಒಂದು A ಒಪ್ಪಂದ, B ಒಪ್ಪಂದ, C ಒಪ್ಪಂದ, D ಒಪ್ಪಂದ ಅಂತ ಏನೇನೋ ಕೊಟ್ಟಿರ್ತಾರೆ, ವಿಯೆನ್ನಾ, ಪ್ಯಾರಿಸ್ ಅಂತೆ. ಅದರಲ್ಲಿ ಯಾವ ಓದಬೇಕಂದ್ರೆ, ಆಸ್ ಸರ್ ಟೋಲ್ಡ್, ಓಝೋನ್ ರಿಲೇಟೆಡ್ ಮಾಂಟ್ರಿಯಲ್ ಒಪ್ಪಂದ ಬರ್ಕೊಳ್ಳಿ. ಮಾಂಟ್ರಿಯಲ್ ಈಸ್ HYT. ಮಾಂಟ್ರಿಯಲ್ ಒಪ್ಪಂದ HYT. ಕೈಟೋ, ಮೊನ್ನೆ ಕೇರಳ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಕೈಟೋ, ಇದು HYT. ಸರ್, ಈಗ COP29 ನಡೀತು. COP29 ಈ ವರ್ಷ ಒಂದು ಒಪ್ಪಂದ, ಒಂದೊಂದು ಕನ್ವೆನ್ಷನ್ಸ್, ನಡಾವಳಿಗಳು, ಪ್ರೋಟೋಕಾಲ್ಸ್ ಆಗ್ತಾ ಇರುತ್ತೆ. ಅವ್ರಿಗೇನ್ರಿ, ಅವ್ರೇನು ಎಕ್ಸಾಮ್ ಬರೀತೇವ್ರ? ನಾವು ಎಕ್ಸಾಮ್ ಬರೆಯೋರು, ನಮಗೆ ಕಷ್ಟ.
ಅವ್ರೇನು ಎ ಸಿ ರೂಮಲ್ಲಿ ಕುಂದಿರ್ತವ್ರೆ, ಆಯ್ತು ಇಲ್ಲಿ ಬೆಂಗಳೂರಾಗ ಬಂತ ಬೆಂಗಳೂರು ಒಪ್ಪಂದ, ವಿಜಯನಗರ ಬಂತ ವಿಜಯನಗರ ಒಪ್ಪಂದ, ಧಾರವಾಡಕ್ಕೆ ಬಂದ್ರೆ ಧಾರವಾಡ ಒಪ್ಪಂದ, ಸಪ್ತಾಪುರ ಬಂದ್ರೆ ಸಪ್ತಾಪುರ ಒಪ್ಪಂದ, ನಡಾವಳಿಗಳು ಹೆಂಗ್ ನೆನ್ಪಿಡಕ್ಕಾಗುತ್ತೆ? ನೆನ್ಪಿಡಕ್ಕಾಗಲ್ಲ. ಬಟ್ ಅದಕ್ಕೆ ನಾನೇನು ಹೇಳ್ತೇನೆ ಅಂದ್ರೆ HYT ನೀವೆಲ್ಲ ಡೋಂಟ್ ವರಿ. ಓಕೆ, ಮಾಂಟ್ರಿಯಾಲ್, ಕೈಟೋ, ಪ್ಯಾರಿಸ್, ಬಾನ್, ಸೈಟಿಸ್, CITES, ಸೈಟಿಸ್ ಎಸ್ ಇಂಪಾರ್ಟೆಂಟ್, ಪ್ರಾಜೆಕ್ಟ್ ಟೈಗರ್ ಇಂಪಾರ್ಟೆಂಟು, ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಇಂಪಾರ್ಟೆಂಟ್ ಅಲ್ಲ. ಇದು ಸೈನ್ಸ್ ನ ತಾಕತ್ತು, ಇದು HYT ನ ತಾಕತ್ತು. ಓಕೆನಾ? ನಿಮಗೆ ಗೊತ್ತಿದ್ಯಾ? ಪ್ರಿಪೇರ್, ದಟ್ಸ್ ಆಲ್, ವೆರಿ ಸಿಂಪಲ್. ಸೊ ಈಗ ನಾನು ಓಝೋನ್ ಮೂಲಕ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಓಝೋನ್ ಇಲ್ಲಿದೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಓಝೋನ್ ಬಗ್ಗೆ PYQ ಆಂಗಲ್ ಅಲ್ಲಿ ಓದ್ಕೊಳ್ಳಿ. PYQ ಆಂಗಲ್ ಅಲ್ಲಿ ಓದ್ಕೊಳ್ಳಿ. ಹೇಗೆ? ಓಝೋನ್ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಯಾವುದು? ಕ್ಲೋರಿನ್. ಓಕೆನಾ? ಓಝೋನ್ ಸಂಬಂಧಪಟ್ಟ ಹಾಗೆ ಕಿಗಾಲಿ, ಓಕೆನಾ, ಕಿಗಾಲಿ ಅಗ್ರಿಮೆಂಟ್, ಮಾಂಟ್ರಿಯಲ್ ಅಗ್ರಿಮೆಂಟ್, CFCs, HFCs. ಓಝೋನ್ ಈಸ್ ಎ ಸೆಕೆಂಡರಿ ಪೊಲ್ಯೂಟೆಂಟ್. ಇಟ್ ಈಸ್ ಎ ಸೆಕೆಂಡರಿ ಪೊಲ್ಯೂಟೆಂಟ್. ಸೆಕೆಂಡರಿ ಪೊಲ್ಯೂಟೆಂಟ್ ಅಂತಂದ್ರೆ ಇಟ್ ಈಸ್ ನಾಟ್ ಎ ಪ್ರೈಮರಿ ಪೊಲ್ಯೂಟೆಂಟ್. ನಮ್ಮ ಟ್ರೋಪೋಸ್ಫಿಯರ್ ಅಲ್ಲಿ ಇದು ಪ್ರೈಮರಿ ಪೊಲ್ಯೂಟೆಂಟ್ ಅಲ್ಲ. ಇದು ನಮ್ಮ ನೈಟ್ರೋಜನ್ನು ಕಾರ್ಬೋಹೈಡ್ರೇಟ್ಸ್ ಜೊತೆ ನೈಟ್ರೋಜನ್ ಜೊತೆಗೆ ಈ ಸೂರ್ಯನ ಬೆಳಕಿನ ಕಿರಣಗಳು ಜೋಡಿ ಆದಾಗ ಅವಾಗ ಏನಾಗುತ್ತೆ? O2 + O = O3 ಆಗುತ್ತೆ. ಈ O3 ಟ್ರೋಪೋಸ್ಫಿಯರ್ ಅಲ್ಲಿ ಇರಬಾರ್ದು, ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರಬೇಕು. ಎಲ್ಲಿರೋದು ಅಲ್ಲಿದ್ರೇನೆ ಅಂದ ಚಂದ. ಓಕೆನಾ? ಮೈ ಪಾಯಿಂಟ್ ಈಸ್, ಇದು ಆನ್ಸರ್ ಕಂಡಿಡಿದು ಒಂದು. ಈಗ ಓಝೋನ್ ಜೊತೆ ನೀವೇನಾದ್ರೂ PYQ ಆಂಗಲ್, ಅಗೇನ್ ಡೋಂಟ್ ಡು PhD ಅಬೌಟ್ ಓಝೋನ್. ಒಂದು ಎಕ್ಸಾಂಪಲ್, ಓಝೋನ್ ಪ್ರೊಟೆಕ್ಟ್ ಮಾಡೋದು ಮಾಂಟ್ರಿಯಲ್ ಪ್ರೋಟೋಕಾಲ್. ಬಟ್ ಈ ಕಿಗಾಲಿ ಅಮೆಂಡ್ಮೆಂಟ್ ಯಾಕೆ ಮಾಡ್ಕೊಂಡ್ರು ಅನ್ನೋದು ಗೊತ್ತಿರಬೇಕು. ಗ್ರೀನ್ ಹೌಸ್ ಗ್ಯಾಸಸ್ ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡರ್ ತರೋದಕ್ಕೋಸ್ಕರ ಕಿಗಾಲಿ ಅಮೆಂಡ್ಮೆಂಟ್ ಮಾಡ್ಕೊಂಡ್ರು. ಸೊ ಇಲ್ಲಿ ಮಾಂಟ್ರಿಯಲ್ ನಮಗೆ ಓಝೋನ್ ಜೊತೆಗೆ ಗ್ರೀನ್ ಹೌಸ್ ಗ್ಯಾಸ್ ಜೊತೆಗೂ ಪ್ರೊಟೆಕ್ಷನ್, ಗ್ರೀನ್ ಹೌಸ್ ಗ್ಯಾಸಸ್ ನ ರಿಡಕ್ಷನ್ ಮಾಡೋದಕ್ಕೋಸ್ಕರ ರಿಲೇಟೆಡ್ ಇರುತ್ತೆ. ಸೊ ಈ ಆಂಗಲ್ ಅಲ್ಲಿ PYQ ಕೇಳಿದಾನೆ, ಕಿಗಾಲಿ ಅಮೆಂಡ್ಮೆಂಟ್ ಯಾವ್ದಕ್ಕೆ ರಿಲೇಟೆಡ್ ಅಂತ ಹೇಳಿ. ಹೌದು, 2017ರಲ್ಲಿ ಕಿಗಾಲಿ ಕೇಳಿದ್ದೇನೆ. 2017 ಕೇಸು ಮೇನ್ಸು GS3 ಅಲ್ಲಿ ಚೆಕ್ ಮಾಡ್ಕೋಬಹುದು. ನಾವು ಸುಮ್ಮನೆ ನಿಮ್ಮನ್ನು ಒಪ್ಸಕ್ ಹೇಳ್ತಾ ಇಲ್ಲ. ಅವರ್ ಪರ್ಪಸ್ ಇಸ್ ನಾಟ್ ಟು ಅಪೀಲ್ ಯು ಅಂಡ್ ಅಪೀಸ್ ಯು. ಯು ಜಸ್ಟ್ ಚೆಕ್ ಕಿಗಾಲಿ ಅಗ್ರಿಮೆಂಟ್ ವಾಸ್ ದಿ ಪಾರ್ಟ್ ಆಫ್ GS3 2017. Yes. So this is high yielding topic. 1 minute. Yes. See, as sir mentioned one topic, very important topic. We should congratulate him for that. GHG, ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸ್ ಅನ್ನ ನೀವೇನಾದ್ರೂ ಮರೆತ್ರೆ ಅಥವಾ ಏನಾದ್ರೂ ಕಂಠಪಟ್ಟ ಹಾಕ್ಲಾರ್ದಂಗೆ ಅಥವಾ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂಡ್ ಸ್ಕೀಮ್ಸ್ ರಿಲೇಟೆಡ್ ಟು ದಿಟ್ ಅಂಡ್ ಎನಿಥಿಂಗ್ ರಿಲೇಟೆಡ್ ಟು GHS, ಇಫ್ ಯು ಫರ್ಗೆಟ್, ದೆನ್ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಬಿಕಮ್ ರೆಡ್ ಹೌಸ್. ಕೆಂಪು ದ್ವೀಪ ಆಗ್ಬಿಡುತ್ತೆ ನಿಮ್ದೆಲ್ಲ. ಅಂದ್ರೆ ಗ್ರೀನ್ ಹೌಸ್ ಮರೆತ್ರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಲೂಸ್ ಯುವರ್ ಲೈಫ್. ಓಕೆ, ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಏನು, ಯಾಕೆ, ವಾಟ್ ಈಸ್ ದಿ ಫೆನಾಮಿನಾ ಈಸ್ ಗೋಯಿಂಗ್ ಟು ಅಕ್ಕರ್ ಇನ್ ಗ್ರೀನ್ ಹೌಸ್ ಗ್ಯಾಸಸ್, ವೈ ವಾಟರ್ ವೇಪರ್ ಇಸ್ ಕನ್ಸಿಡರ್ಡ್ ಆಸ್ ಎ ಗ್ರೀನ್ ಹೌಸ್. ಸೊ ಈ ಗ್ರೀನ್ ಹೌಸ್ ಫೆನಾಮಿನಾ ರಿಲೇಟೆಡ್ ಎಲ್ಲ ನೀವು ತಿಳ್ಕೊಂಡಾಗ ಕ್ವಶನ್ ಸರ್ಟನ್ಲಿ ಅವನು ಅಪ್ಲೈಡ್ ಅನ್ನ ಕೇಳಿ, ಬೇಸಿಕ್ ಅನ್ನ ಕೇಳಿ, PC ಎಕ್ಸಾಮ್ ಅನ್ನ ಕೇಳಿ, AC DC ಮೂರೇ ತಾನೆ ಹೈಯೆಸ್ಟ್ ನಮ್ಮಲ್ಲಿ, ಕನಿಷ್ಠ ಶ್ರೇಷ್ಠ ಅಷ್ಟೇ. ಓಕೆನಾ? ಐ ಮೀನ್ ಎಲ್ಲ ಪೋಸ್ಟ್ಗಳು ಶ್ರೇಷ್ಠ, ಬಟ್ ಟಫ್ನೆಸ್ ಎಲ್ಲ ಇದೆ ಹೈಯೆಸ್ಟ್ ಇರೋದು ಅಂತ ನನ್ನ ಭಾವ ಅಷ್ಟೇ. ಓಕೆ, ಫೈನ್. ಸೊ ಹೀಗೆ ಸರ್ ಹೇಳ್ದಂಗೆ ಈ ಒಂದು ಟಾಪಿಕ್ ತೆಗೆದುಕೊಳ್ಳೋದ್ರ ಮೂಲಕ ನಾವು GHGC ಓಝೋನ್ ಪ್ರೋಟೋಕಾಲ್ ಎಲ್ಲ ಪ್ರೋಟೋಕಾಲ್ ಓದಬೇಡಿಯಪ್ಪ. ಇಟ್ ಈಸ್ ವೆರಿ ಫ್ರಸ್ಟ್ರೇಟಿಂಗ್. ನನಗೆ ಅನುಭವ ಇದೆ, ಗೊತ್ತಾಯ್ತಾ? ನಾನು ಬಂದ್ಬಿಡ್ತೀನಿ ನಾಳೆ ಎಕ್ಸಾಮ್ ಟೈಮಲ್ಲಿ, ಪ್ರಿಲಿಮ್ಸ್ ಟೈಮಲ್ಲಿ ಒಂದು ಬಾಕ್ಸ್ ಹಾಕ್ಬಿಡ್ತೀನಿ, ಒಂದು 20 ಬಾಕ್ಸ್, ದಿಸ್ ಅಗ್ರಿಮೆಂಟ್ ದಟ್ ಅಗ್ರಿಮೆಂಟ್. ಹೆಂಗ್ ನೆನ್ಪಿಡಕ್ಕಾಗತ್ತೆ? ಹೌ ಕಮ್? ಹೇಗ್ ನೆನ್ಪಿಟ್ಟು? ಸ್ಟಾಕ್ಹೋಮ್ ಕನ್ವೆನ್ಷನ್, UNFCCC, UNCBD, ಕ್ಯೋಟೋ, ಮಾಂಟ್ರಿಯಲ್, ಕಿಗಾಲಿ, ವಿಯೆನ್ನಾ, ರೀಸೆಂಟ್ಲಿ ಅದೊಂದು ಕಾಪ್ ಆಗಿತ್ತು ಅಷ್ಟೇ. ದಟ್ಸ್ ವೆರಿ ಪ್ಯಾರಿಸ್ ವೆರಿ ಇಂಪಾರ್ಟೆಂಟ್. INDC ಪ್ಯಾರಿಸ್, ಪ್ಯಾರಿಸ್ ಇಂಟೆಂಡೆಡ್ ನ್ಯಾಷನಲ್ ಡಿಟರ್ಮಿನೆಂಟ್ ಕಾಂಟ್ರಿಬ್ಯೂಷನ್, ಪಂಚಾಮೃತ ಸ್ಕೀಮ್ ಅಂತ ಬರುತ್ತೆ. ದಟ್ಸ್ ವಾಟ್ ವಿ ಟೆಲ್ ಯು. ನೀವು ಅದನ್ನ ಬಿಟ್ಟು ಬಾಲಿ, ಮಲೇಷಿಯಾ, ಇಂಡೋನೇಷಿಯಾ, ಸಪ್ತಾಪುರ, ಚಂದ್ರಲಾಟ್, ವಿಜಯನಗರ ಅಂದ್ರೆ ಥಿಂಗ್ಸ್ ವಿಲ್ ಗೋ. ಅವಾಗ ಅನ್ಸುತ್ತೆ ಎಲ್ಲ ನಾನು ಓದ್ತಾ ಇದ್ದೀನಿ, ಲೈಬ್ರರಿ ಓದ್ತಾ ಇದ್ದೀನಿ, ಮನೆಯಲ್ಲಿ ಓದ್ತಾ ಇದ್ದೀನಿ, ಮದುವೆ ಆಯ್ತು, ಮಕ್ಕಳಾಯ್ತು. ಅದಕ್ಕೆ ನಾನು ಒಂದು ಮೊನ್ನೆ ವಿಜಯವಾಣಿ ಆರ್ಟಿಕಲ್, ವಯಸ್ಸು 30, ಜಾಬ್ ಪಡೆಯುವುದು ಯಾವತ್ತು ಅಂತ ಆಗ್ಬಾರ್ದು. ಓಕೆನಾ? ಫೈನ್, ವಿಲ್ ಗೋ. Going to next question. Sir, ಹಾರ್ಮೋನ್ಸ್ ಹೈ ಯೀಲ್ಡಿಂಗ್ ಟಾಪಿಕ್. ನೀವು PC ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, PSI ಅಲ್ಲಿ ಕೇಳಿದ್ದಾರೆ, UPSC ಅಲ್ಲಿ ಲಾಂಗ್ ಬ್ಯಾಕ್ ಜನರಲ್ ಸೈನ್ಸ್ ಕ್ವಶನ್ಸ್ ಅಲ್ಲಿ ಏನಿದೆ ಕೇಳ್ತಿದ್ರು. CDS ಅಲ್ಲಿ ಫಾರ್ ಶ್ಯೂರ್ ದೇರ್ ವಿಲ್ ಬಿ ಕ್ವಶನ್ ಆನ್ ಹಾರ್ಮೋನ್ಸ್.
ಅದ್ರ ರಿಲೇಟೆಡ್ ಯಾವ್ದಾದ್ರು ಅಸೋಸಿಯೇಟೆಡ್ ಇರತ್ತಾ? ಏನಿಲ್ಲ ಸರ್, ನೀವು ಯಾವ್ದಾರ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಚಾರ್ಟ್ ಇದೆ, NCERT. ಓಕೆ, ಸೊ ಇದನ್ನೊಂದು ಸ್ವಲ್ಪ ಬಹ್ಯಾಟ್ ಮಾಡ್ಕೊಂಡು ಹೋಗಿ. ಅಂದ್ರೆ ಬೆಳವಣಿಗೆ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿ, ಅತಿ ದೊಡ್ಡ ಗ್ರಂಥಿ ಯಾವುದು, ಈ ಒಂದು ಚೂರು ಓಕೆ ಚೂರು ಮಾಡ್ಕೊಂಡು ಹೋದ್ವಿ ಅಂದ್ರೆ ಇದಾಗುತ್ತೆ. ಡೆಫಿಷಿಯನ್ಸಿ ಅದಾಗುತ್ತೆ. ಸೊ ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನೀವು ಇನ್ನೊಂದು 2-3 ವರ್ಷ ಬಿಟ್ಟು ಹೋದ್ರೂ ಇದ್ರ ಮೇಲೆ ಕ್ವಶನ್ ಬರುತ್ತೆ. ದಿಸ್ ಇಸ್ HYT. ಏನು, ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯ ಬೇಕು. ಅಂದ್ರೆ ಥೈರಾಕ್ಸಿನ್ ಸೆಕ್ರೀಟ್ ಆಗ್ಬೇಕು ಅಂದ್ರೆ ವಿ ನೀಡ್ ಅಯೋಡಿನ್. ನಿಮ್ಗೆ ಗತ್ಕಟ್ಟಾದ ಉಪ್ಪು ಜಾಸ್ತಿ ತಿನ್ರಿ ಅಂತಾರೆ, ಸೇಮ್ ಥಿಂಗ್ ಆಯ್ತಾ. ಅಂದ್ರೆ ಗಾಯಿಟರ ಕಾಯಿಲೆ ಬರೋದಕ್ಕೆ ರೀಸನ್ ಯಾವುದು ಅಂತ ಹೇಳಿದ್ರೆ ಅಯೋಡಿನ್ ಡೆಫಿಷಿಯನ್ಸಿ. ಸೊ ಗಾಯಿಟರ್ ಅಯೋಡಿನ್ ಸೇರಿಸಿದ್ವಿ ಅಂದ್ರೆ ಸೊ ಇದೊಂದೇ ಆಪ್ಷನ್ ಎ ಕರೆಕ್ಟ್. ಪ್ಲಾಂಟ್ಸ್ದು ಹಾರ್ಮೋನ್ಸ್ ಯಾವ್ಯಾವುದು, ಗ್ರೋತ್ ಪ್ರಮೋಟರ್ಸ್ ಯಾವುದು, ಗ್ರೋತ್ ಇನ್ಹಿಬಿಟರ್ಸ್ ಯಾವುದು, ಪ್ಲಾಂಟ್ಸ್ನ ಫ್ರೂಟ್ಸು ರೈಪನ್ ಆಗ್ಬೇಕಂದ್ರೆ ಯಾವ ಹಾರ್ಮೋನ್ ಅಂದ್ರೆ ಎಥಿಲಿನ್ ಇರಬೇಕು. ಗ್ರೋತ್ ಪ್ರಮೋಟರ್ಸ್ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್. ಗ್ರೋತ್ ಇನ್ಹಿಬಿಟರ್ಸ್ ಅಬ್ಸಿಸಿಕ್ ಆಸಿಡ್. ಸೊ ಅದೇ ರೀತಿ ನಿದ್ದೆ ಬರೋಕೆ ಯಾವ ಹಾರ್ಮೋನ್, ಖುಷಿ ಆಗಕ್ಕೆ ಯಾವ ಹಾರ್ಮೋನ್, ಆಕ್ಸಿಟೋಸಿನ್. ಟೆಸ್ಟಿಸ್ ಯಾವ ಹಾರ್ಮೋನ್ಸ್, ಅಂದ್ರೆ ಎಲ್ಲ ಹಾರ್ಮೋನ್ಸ್ದು ಒಂದು ಸಪ್ರೇಟ್ ಒಂದು ಪೇಜ್ ಬರ್ಕೊಂಡ್ಬಿಟ್ಟು ಅದನ್ನು PYQ ಬೇಸಿಸ್ ಮೇಲೆ ಇಫ್ ಯು ಕ್ಯಾನ್ ಮೇಕ್ ನೋಟ್ಸ್ ಅಂತ ಹೇಳಿದ್ರೆ ಯುವರ್ ಸೈನ್ಸ್ ಹಾರ್ಮೋನ್ ಥೀಮ್ ಇಸ್ ರೆಡಿ. ಒಂದು ಸಪ್ರೇಟ್ ಪೇಜ್ ಮಾಡ್ಕೊಂಡ್ಬಿಟ್ಟು ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ಯಾವುದು, ಓಝೋನ್ ಯಾವುದು, ಅದ್ರ ರಿಲೇಟೆಡ್ ಯಾವ್ಯಾವ ಅಮೆಂಡ್ಮೆಂಟ್ಸ್ ಇದ್ದಾರೆ ಆ ರೆಡಿ. ಅದ್ರ ಜೊತೆಗೆ ಅಗೇನ್ ಪ್ಯಾರಿಸ್ ಅಗ್ರಿಮೆಂಟ್ ಪ್ರತಿಯೊಂದನ್ನು ಯಾವುದು ಆಸಿಡ್ ರೈನ್, ಏನು ಈ ಥೀಮ್ಸ್ ಬೇಸಿಸ್ ಒಂದೊಂದು ಪೇಜ್ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ರಿವೈಸ್ ಮಾಡ್ತಾ ಹೋದ್ರೆ ಇಟ್ ವುಡ್ ಬಿ ವೆರಿ ಗುಡ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ ವಿಲ್ ಆಡ್ ಟು ದಿಸ್. ಸಿ ಆಕ್ಚುಲಿ ಇಲ್ಲಿ ನೋಡಿ, ಈ ಆಕ್ರೋಮೆಗಾಲ್ ಇದೆಯಲ್ಲ, ಇದು ತುಂಬಾ HYT ಇದು. ಇದರಲ್ಲೇ ಸರ್ ಬೇರೆ ಹಾರ್ಮೋನ್ಸ್ ಟೆಸ್ಟ್, ಇವು ಹಾರ್ಮೋನ್ಸು, ಎಂಜೈಮ್ಸ್ ಇಂಪಾರ್ಟೆಂಟ್, ಎಲ್ಲವೂ ಇಂಪಾರ್ಟೆಂಟ್. ನಾನೇನು ಹೇಳ್ತೀನಿ ಅಂದರೆ Z+ ಸೆಕ್ಯೂರಿಟಿ ಬೇರೆ, X ಸೆಕ್ಯೂರಿಟಿ ಬೇರೆ, Y ಸೆಕ್ಯೂರಿಟಿ ಬೇರೆ. ಪಿಟ್ಯೂಟರಿ ಎಸ್ ನೋಡಿ, ಇದಕ್ಕೆ ನಾವು Z+ ಕೊಡೋಣವಾ? Z+. ಏನಕ್ಕೆ ಅಂತಂದ್ರೆ ಇವು ರಿಪೀಟ್ ಆಗುತ್ತೆ. Z+ ಸೆಕ್ಯೂರಿಟಿ ಅಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಸೆಕ್ಯೂರಿಟಿ. ಓಕೆನಾ, ಮೋದಿ, ರಾಹುಲ್ ಗಾಂಧಿ, ರಾಷ್ಟ್ರಪತಿಗೆಲ್ಲ Z+ ಸಿಗುತ್ತೆ. ಪಾಯಿಂಟ್ ಏನಂತಂದ್ರೆ ಈ ತರ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ದೀಸ್ ಆರ್ ಯುವರ್ ಕಪ್ ಆಫ್ ಟೀ. ಓಕೆನಾ, ಬಹಳಷ್ಟು ಬೇರೆ ಸರ್ ಒಂದು 2 ಮಾರ್ಕ್ಸಲ್ಲಿ ಮಿಸ್ ಆಯ್ತು, 3 ಮಾರ್ಕ್ಸಲ್ಲಿ ಮಿಸ್ ಆಯ್ತು ಅಂದ್ರೆ ಅವ್ರು ಎಲ್ಲಿ ಮಿಸ್ ಆಗಿರ್ತಾರೆ ಗೊತ್ತಾ? ಟಫ್ ಕ್ವಶನ್ಸ್ ಅಲ್ಲ, ಟಫ್ ಕ್ವಶನ್ ಎಲ್ರಿಗೂ ಟಫೇ, ಇಂತಲ್ಲೇ ಮಿಸ್ ಆಗಿರ್ತಾರೆ ಅವ್ರು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ RTO ಕ್ವಶನ್ ಪೇಪರ್ ಅಲ್ಲಿ ಡಯಾನಾ ಇನಿಷಿಯೇಟಿವ್ ಅಂತ ಕೇಳಿದ್ರು. ಡಯಾನಾ ಇನಿಷಿಯೇಟಿವ್ ಐ ಆಮ್ ಇನ್ ದಿಸ್ ಫೀಲ್ಡ್ ಫ್ರಮ್ ದಿ ಲಾಸ್ಟ್ 1 ಡಿಕೇಡ್. ನನಗೆ ಗೊತ್ತಿಲ್ಲ, ದಟ್ ಈಸ್ ಎ ಕರೆಂಟ್ ಅಫೇರ್ಸ್. ನಿಮಗೂ ಗೊತ್ತಿಲ್ಲ, ಗೊತ್ತಿರಬಾರ್ದು ಅಂತಾನೆ ಕೇಳಿದಾನೆ, ಅದ್ರ ಗೊತ್ತಾಗ್ಬಾರ್ದು. ಡಯಾನಾ ಅಂದಿದ ತಕ್ಷಣ ಯಾವುದು? ಓಕೆ, ನಿಮ್ ಡಯಾನಾ ನೆನಪಾಗ್ತಾರೆ, ಇಂಗ್ಲೆಂಡ್ ಡಯಾನಾ, ದಟ್ ಡಯಾನಾ ಅಲ್ಲ, ನ್ಯಾಟೋ ಡಯಾನಾ ಬೇರೆ. ಓಕೆ, ಕಾಮನ್ ಸೆನ್ಸ್ ಅವರು ಹೇಳಿ ಈಸ್ ಎ ಟೆಲಿಂಗ್ ಟ್ರುತ್. ಡಯಾನಾ ಅಂದಾಗ ನಮಗೆ ಆ ಒಂದು ಮಹಿಳೆ ನೆನಪಾಗ್ತದೆ. ಬಟ್ ಡಯಾನಾ ಇಸ್ ಇನಿಷಿಯೇಟಿವ್ ಆಫ್ ನ್ಯಾಟೋ. ಅದು RTO ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. RTO ಓಕೆನಾ, ಯಾಕೆ ಆ ಕ್ವಶನ್ ಕೇಳಿದ್ರೆ ಅಟೆಂಡ್ ಮಾಡಬಾರ್ದು ಅಂತ ಕೇಳಿದ್ದಾರೆ. ಅಟೆಂಡ್ ಮಾಡಲೇಬಾರ್ದು ನಾವು ಅಂತಲ್ಲಿ ಏನು ಟಚ್ ಮಾಡೋಕ್ಕಾಗಲ್ಲ. ಅಂತಲ್ಲಿ ಇವರು ಮಾಡಿಲ್ಲ, ನಾನು ಅಟೆಂಡ್ ಮಾಡಿ, ವಿ ಆರ್ ಹ್ಯಾಪಿ. ಅವ್ರು ಮಾಡಿ ನಾನು ಮಾಡಿಲ್ಲ ಅಂದ್ರೆ ಸಮಸ್ಯೆ, ಇಲ್ಲೇನೋ ಸಮಸ್ಯೆ ಇದೆ. ಓಕೆನಾ, ನೀವೇನು ಅಮೆರಿಕದಲ್ಲಿ ಓದಿ ಚಿನ್ನದ ಪದಕವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಡಾನ್ ಬ್ರಾಡ್ಲಿ ಅವರ ಮೊದಲ ಶಿಷ್ಯ ಆಗುವ ಅವಶ್ಯಕತೆ ಇಲ್ಲ. ಮೈ ಪಾಯಿಂಟ್ ಈಸ್ ಅಡ್ರಿನಲ್ ಪಿಟ್ಯೂಟರಿ ಇಸ್ Z+ category. Then hibiscus acid, gibberellins, cytokinin, ಆಕ್ಸಿನ್. ಸರ್ ಇವಕ್ಕೆ 1 ಪೇಜ್ ನೋಟ್ಸ್ ಮಾಡ್ಕೊಳ್ಳಿ. 4 Z+. 4 Z+ ಸೆಕ್ಯೂರಿಟಿ ಕೊಡಬೇಕು. ಓಕೆನಾ, ಗೊತ್ತಿಲ್ಲ ಸರ್ ನನಗೆ ಸೈನ್ಸ್ ಅರ್ಥ. ಸರ್ ಯೂಟ್ಯೂಬ್ ಇದೆ ಸರ್, ಯೂಟ್ಯೂಬ್ ಇದೆ, ಹೋಗಿ ಸರ್. ಫ್ರೀ ಕಂಟೆಂಟ್, ಎವ್ರಿಥಿಂಗ್ ಇಸ್ ಫ್ರೀ. NCERT ಇಸ್ ಫ್ರೀ. ಓಕೆನಾ, ಎಲ್ಲವೂ ಸಿಗುತ್ತೆ. ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಫೋಕಸ್ ಇಲ್ಲ. ನೀವು ತಮ್ನೇಲ್ಗೆ ಹೋಗ್ತೀರಾ, ತಮ್ನೇಲ್ ಹುಡ್ಕೊಂಡು 3 ತಿಂಗಳಲ್ಲಿ PSI, 6 ತಿಂಗಳಲ್ಲಿ IAS, ಅವೆಲ್ಲ ಸುಳ್ಳು. ಓಕೆನಾ, ಇವಕ್ಕೆಲ್ಲ ಹೈಬಿಸ್ಕಸ್ ಆಸಿಡ್, ಗಿಬರ್ಲಿನ್, ಸೈಟೋಕಿನ್, ಇವಕ್ಕೆಲ್ಲ ನೋಡಿ ಸರ್ ಹೇಳಿದ್ರೆ Z+ ಎಲ್ಲವೂ ಕೊಡ್ಬೇಕಂತ ಹೇಳಿದ್ದಾರೆ. ಈಸ್ ನಾಟ್ ಕಾಂಪ್ರಮೈಸಿಂಗ್ ಸೆಕ್ಯೂರಿಟಿ. ಏನಕ್ಕೆ ಅಂತಂದ್ರೆ he and myself know that these are very 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 important hormones. ಓಕೆನಾ, ಈ ನಿಟ್ಟಿನಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ಹೈಬಿಸ್ಕಸ್ ಆಸಿಡ್, ಗಿಬರ್ಲಿನ್ಸ್, ಅದರ ರೋಲು ಏನ್ ಕೆಲಸ ಮಾಡುತ್ತೆ. ಇಥಲಿನ್ ಅಂತ ಬರುತ್ತೆ, ರೈಪನಿಂಗ್, ಗ್ರೋತ್ ಪ್ರಮೋಟರ್ ಬೇರೆ, ಗ್ರೋತ್ ಇನ್ಹಿಬಿಟರ್ ಬೇರೆ. ಸೊ ಬೆಳವಣಿಗೆಯನ್ನು ಪ್ರಚೋದಿಸ್ತಕ್ಕಂತಹ ಅಂಶಗಳು ಯಾವುವು, ಬೆಳವಣಿಗೆಯನ್ನು ತಡಿತಕ್ಕಂಥ ಅಂಶಗಳು ಯಾವುವು. ಈ ಆಂಗಲ್ ಇಂದ ನೋಡಿದಾಗ ನಿಮ್ಮ ಎಕ್ಸಾಮ್ ಯಾಕೆ ಕ್ಲಿಯರ್ ಆಗಲ್ಲ? ಯಾಕೆ 402 ಟಫ್ ಅಂತ ಇದೀರಾ? ಇದು ನಿಜ ಟಫ್ ಇದೆ, ಕಂಪೇರಿಟಿವ್ಲಿ ಟಫ್ ಇದೆ 5 ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಆಲ್ರೆಡಿ ಇಟ್ ಈಸ್ ಎ PYQ. ದೇ ಆರ್ ನಾಟ್ ಗೋಯಿಂಗ್ ಟು ಇನ್ವೆಂಟ್ ಎನಿಥಿಂಗ್. ಕ್ವಶನ್ ಪೇಪರ್ ಹೊಸ್ತಾಗಿ ಹುಡುಕಿ ಅವರೇನು ನೋಬೆಲ್, ಜ್ಞಾನಪೀಠ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ತೆಗಿಬೇಕನ್ನೋದು ಉದ್ದೇಶ ಇಲ್ಲ. ಫೈನ್. Again, the same thing. Adrenaline.
ಇನ್ಸುಲಿನ್ ಡಯಾಬಿಟಿಸ್ ರೇಟ್ ಸಮಥಿಂಗ್ ರಿಲೇಟೆಡ್ Ah. ಇನ್ಸುಲಿನ್ ಇನ್ಸುಲಿನ್, ಇನ್ಸುಲಿನ್ ಗ್ಲೂಕೋಗಾನ್, ಹೇಗೆ ವೆರಿ ಇಂಪಾರ್ಟೆಂಟ್. ಆಕ್ಸಿಟೋಸಿನ್ ಇಂಪಾರ್ಟೆಂಟ್. ಎಸ್ ಎಲ್ಲ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಓವರಿ ಸೆಕ್ರೆಟ್ ಮಾಡತಕ್ಕಂಥ ಹಾರ್ಮೋನ್ಸ್. ಯು ಶುಡ್ ಬಿ ನೋಯಿಂಗ್ ದಿಸ್. ಇಲ್ಲಿ ವಾಸೋಪ್ರೆಸಿನ್ ಈಚ್ ಹಾರ್ಮೋನ್ದು ಫಂಕ್ಷನ್ ಪ್ರಾಪರ್ ಆಗಿ ಮಾಡ್ಕೊಂಡ್ರೆ ಇಟ್ ವುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಸೊ ಹೀಗೆ ನೋಡ್ರಿ, ಗಾಯ್ಟರ್ ಇಸ್ ಕಾಸ್ಟ್ ಡ್ಯೂ ಟು ಇಯರ್ ಮೊನ್ನೆ PC ನಡೀತಿತ್ತಲ್ಲ ಸರ್, ಅಲ್ಲಿ ಕೇಳು ಅಯೋಡಿನ್. RRC ಅಯೋಡಿನ್ ಸೇಮ್ ಕ್ವಶನ್, ಅಲ್ಲೂ ಅದೇ ಕ್ವಶನ್, ಬಟ್ ಅದು ಗೊತ್ತಿದ್ರೆ ದಟ್ ವುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಸೊ ಸರ್, ರಿಗಾರ್ಡಿಂಗ್ PSI ಸೈನ್ಸ್ ಕ್ವಶನ್ಸ್, ಸೊ ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಕ್ಲಾಸಸ್ ಅಲ್ಲಿ ಎಂಟೈರ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಟಾಪಿಕ್ ವೈಸ್ NCERT ಪಾಠ ಮಾಡಿ, ಆ ಈಚ್ ಅಂಡ್ ಎವ್ರಿ ಟಾಪಿಕ್ ಅಲ್ಲಿ ಎಲ್ಲ ಏನ್ PYQs ಬಂದಿದ್ದು ಥೀಮ್ಸ್ ಐಡೆಂಟಿಫೈ ಮಾಡ್ತೀವಲ್ಲ, ಅವನ್ನ ನಾವೊಂದು ತರಗತಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಕಾಲ್. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇಲ್ಲೂ ಸಹ ಫ್ರೀ NCERT ಎಲ್ಲ ಕ್ಲಾಸ್ ಮಾಡ್ಕೊಳ್ಳೋಣ. ಎಸ್, ಥ್ಯಾಂಕ್ ಯು.